ಸುಮ್ಮನೆ ಒಂದು ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ, ವಿಧಾನಸೌಧ ಕಟ್ಟೋದಕ್ಕೆ ಮುಂಚೆ ಆ ಜಾಗದಲ್ಲಿ ಜನವಸತಿ ಪ್ರದೇಶ ಆಗಿತ್ತಾ ಅದು? ಇಲ್ಲ ಇಲ್ಲ, ಜನವಸತಿ ಪ್ರದೇಶ ಅಲ್ವೇ ಇಲ್ಲ, ಅದು ಕಾಡು ಮತ್ತಿದು ಪಾರ್ಕ್ ಏರಿಯಾ ಆಗಿದೆ. ದೊಡ್ಡ ದೊಡ್ಡ ಮರಗಳಿತ್ತು. ಈಗಲೂ ಅಷ್ಟೇ ವಿಧಾನಸೌಧದ ಕೆಳಗಡೆ ನೀರು ಹರಿಯುತ್ತೆ ಅಂತ ನಾವು ಹೇಳ್ತಾ ಇರ್ತಾರೆ, ಬಟ್ ಅದಷ್ಟು ಸಂಬಂಧಿತ ಅಲ್ಲ. ಅಲ್ಲಿ ಪಾರ್ಕ್ ಏರಿಯಾ ಫುಲ್ ಪಾರ್ಕ್ ಏರಿಯಾ ಇತ್ತು, ಎದುರುಗಡೆ ಸೂಕ್ತವಾಗಿರೋ ಪ್ಲೇಸು ಅಂತೇಳಿ. ಆಮೇಲೆ ಇಡೀ ದೇಶದಲ್ಲಿ ಕಾನ್ಸ್ಟಿಟ್ಯೂಷನಲ್ ಕಾಂಪ್ಲೆಕ್ಸ್, ಸಂವಿಧಾನದ ಚೌಕಟ್ಟು ಎಲ್ಲೂ ಇಲ್ಲ. ಈ ಕಡೆ ಗವರ್ನರ್ ಆಫೀಸ್ ಲೆಫ್ಟ್ ಸೈಡ್ ವಿಧಾನಸೌಧ, ಲೆಫ್ಟ್ ರೈಟ್ ಸೈಡು ವಿಕಾಸ್ ಸೌಧ, ಅದು ನಮ್ಮ ಎಸ್.ಎಂ. ಕೃಷ್ಣ ಅವರ ಕೊಡುಗೆ. ಹಿಂದೆಗಡೆ AGS ಆಫೀಸು, ಮಾಹಿತಿ ಸೌಧ, ಸ್ಫೂರ್ತಿ ಸೌಧ, ಎಲ್ಲವೂ ಕೂಡ ಹಿಂಗೆ. ಆಮೇಲೆ ಮುಂದ್ಗಡೆ ಬಂದರು ಇಡೀ ದೇಶದಲ್ಲಿ ಈ ಥರ ಒಂದು ಕಾಂಪ್ಲೆಕ್ಸ್ ಎಲ್ಲೂ ಇಲ್ಲ. ದಿಸ್ ಶುಡ್ ಬಿ ಅಂಡರ್ಲೈನ್. ಇದು ಇಷ್ಟು ಕಾರಣಗಳು ಸೇರಿ ಆ ವಿಧಾನಸೌಧ ಉಗಮ ಆಗುತ್ತೆ. 1982ರಲ್ಲಿ, ಐ ಮೀನ್ 52ರಲ್ಲಿ ಮುಖ್ಯಮಂತ್ರಿ ಆಗಿ ಬಂದ ಮೇಲೆ ಈ ಪ್ಲ್ಯಾನ್ ನೋಡ್ತಾರೆ, ಈ ಪ್ಲ್ಯಾನ್ ಬೇಡ, ಗುಬ್ಬಚ್ಚಿಗೂಡ್ತಾರ ಇದೆ, ಸರಿಗೆ ಸೆಟ್ಟಿ BR ಮಾಣಿಕ್ಯಂನ ಕರೆಸಿ, ನೋಡಪ್ಪ ಮೀಟಿಂಗ್ ತಗೊಂಡಿದ್ದೆ. ವಿಷನ್ ಏನಿತ್ತು ಕೆಂಗಲ್ ಹನುಮಂತಯ್ಯ ಅವ್ರದ್ದು? ಯಾಕಂದ್ರೆ ಬಜೆಟ್ ವಾಸ್ ಹ್ಯೂಜ್, ತುಂಬಾ ದೊಡ್ಡ ಬಜೆಟ್ ಇತ್ತು. ಸ್ವಂತ ಕಟ್ಟಡ, ಒಂದು ಭವ್ಯವಾದ ಕಟ್ಟಡ ಬೇಕು ಅಷ್ಟೇ. ಅವ್ರದ್ದು ಇದ್ದಿದ್ದೇನು ಗೊತ್ತಾ, ಹೇಳ್ಬಿಡ್ತೀನಿ. ಒಂದು ನೋಡಪ್ಪ ಹೇಳ್ತಾರೆ PR ಮಾಣಿಕ್ಯಂಗೆ, ನನಗೆ ಒಂದು ಶಾಸಕಾಂಗ ಕಟ್ಟಡ ಬೇಕು, ಒಂದು ಭೋಜನ ಶಾಲೆ ಬೇಕು, ಒಂದು ಲೈಬ್ರರಿ ಬೇಕು, ಅಷ್ಟೇ ಹೇಳಿರ್ತಾರೆ. ಬಟ್ ದಿಸ್ ಮ್ಯಾನ್ BR ಮಾಣಿಕ್ಯಂ ಜಯಚಾಮರಾಜೇಂದ್ರ ಒಡೆಯರ್ ಹತ್ರ ಕೆಲಸ ಮಾಡ್ತಾ ಇದ್ದಿತ್ತು. ಹಿ ವಾಸ್ ಅ ಚೀಫ್ ಆರ್ಕಿಟೆಕ್ಟ್ ದೆನ್ ಮೈಸೂರು ಪ್ರಾಂತದಲ್ಲಿ. ಆಮೇಲೆ ಮುಖ್ಯಮಂತ್ರಿ ಈ ಕಡೆಗೆ ಬಂದ್ಬಿಡ್ತಾರೆ. ನಾವು ಇವಾಗ ಡೆಮೊಕ್ರಟೈಸ್ಡ್ ಆಗಿ ಕಿಂಗ್ಸ್ ರೂಲ್ಸಿಂದ ಪೀಪಲ್ ರೂಲಿಗೆ ಬರ್ತೀವಿ, ಜನರ ಆಳ್ವಿಕೆಗೆ ಬರ್ತೀವಿ. ಆಗ ಈತ ಏನು ಮಾಡ್ತಾನೆ, ಕೆಂಗಲ್ ಹನುಮಂತಯ್ಯವರ ವಿಷನ್ನ, ನಿಜವಾದ ವಿಷನರಿ ಯಾರು ಅಂತಂದರೆ BR ಮಾಣಿಕ್ಯಂ. ಹೌದಲ್ಲಮ್ಮ, ಆತ ಬಿಲ್ಡರ್ ಆಗಿರೋದ್ರಿಂದ ಬ್ಯೂಟಿಫುಲ್ ಪ್ಲ್ಯಾನ್ ತಂದಿಡ್ತಾನೆ. ಅದು ಅಪ್ರೂವಲ್ ಆಗುತ್ತೆ. ಅಪ್ರೂವಲ್ ಆಗಿದ್ದ ದಿನದಿಂದನೂ ಕೂಡ ಶುರು ಮಾಡ್ತಾರೆ. ಎಲ್ಲರೂ ಕೂಡ ಏನಪ್ಪ ಇದು ಈಜಿಪ್ಟಲ್ಲಿ ಆ ಪಿರಮಿಡ್ ಕಟ್ತಾ ಇದ್ದಾರಲ್ಲ, ಮಾರ್ಷಲ್ ಟುಟೋ, ಯುಗಾಸ್ಲಾವಿಯಾ, ಅವ್ನು ಭಾಳ ಕುತೂಹಲ ಆಗುತ್ತೆ ಇಡೀ ವರ್ಲ್ಡಲ್ಲಿ. ಅವ್ನಿಗೆ ಮಾತ್ರ ಆಲ್ ದ ವೇ ಹಿ ಕಮ್ಸ್ ಫ್ರಮ್ ದೇರ್. ಎಲ್ಲರೂ ಸಲ್ಯೂಟ್ ಮಾಡ್ತಾರೆ, ಆ ಕೆಲಸಗಾರೆಲ್ಲ ಲೈನಿಗೆ ನಿಂತ್ಕೊಂಡು ಸಲ್ಯೂಟ್ ಮಾಡ್ತಾರೆ, ಆತನಿಗೆ ಸಲ್ಯೂಟ್ ಮಾಡ್ತಾರೆ. ಅವೆಲ್ಲ ನೋಡ್ಕೊಂಡು ಬರ್ತೇನೆ, ಏನು ಇಂಥ ಕಟ್ಟಡ ಕಟ್ತಾ ಇದ್ದಾನೆ. ಏನು ವಿಶೇಷತೆ? ಐ ಆಮ್ ಟಾಕಿಂಗ್ ಅಬೌಟ್ ವಿಧಾನಸೌಧದ ಕನ್ಸ್ಟ್ರಕ್ಷನ್, ಕಟ್ಟಡದ ಕಟ್ಟೋದ್ರಲ್ಲಿ ಬಳಸಿರೋ ಶೈಲಿ ಏನು, ವಿಧಾನ? ಒಂದು ಕಲ್ಲಿನ ಕಟ್ಟಡ. ಯಾಕೆ ಅಂತಂದ್ರೆ ಅವತ್ತು ಆಸ್ಟೋರಿಟಿ ಮೆಷರ್ಸ್ ಇತ್ತು. ಎರಡನೇದು ಜೀನಿಯಸ್ ಇಂಜಿನಿಯರ್ BR ಮಾಣಿಕ್ಯಂ. ಅರೆ, ಮ್ಯಾಂಚೆಸ್ಟರ್ ಯೂನಿವರ್ಸಿಟಿಯಿಂದ ಮಾಡ್ಕೊಂಡು ಬಂದಿದ್ದು, ಜೀನಿಯಸ್ ಇಂಜಿನಿಯರ್. ಆಮೇಲೆ ಇನ್ನೊಂದು ಆ ಕಟ್ಟಡದ ಸೌಂದರ್ಯ ಏನು ಅಂತಂದರೆ, ರೆಕ್ಟ್ಯಾಂಗಲ್ ಬಿಲ್ಡಿಂಗ್, ಉದ್ದ ಇದೆ, ಕೈ ಬೀಸ್ ಕರೆಯೋತಕ್ಕಂಥದ್ದು ರೆಕ್ಟ್ಯಾಂಗಲ್ ಬಿಲ್ಡಿಂಗ್. ಆಮೇಲೆ ಈ ಎಲ್ಲ ಫೀಚರ್ಸ್ ನಾವು ಎಲ್ಲಿಂದ ತೊಗೊಂಡಿದ್ವಿ, ಫ್ರಾನ್ಸಿಂದ ತೊಗೊಂಡಿದ್ವಿ, ಪ್ಯಾರಿಸಲ್ಲಿ ಉದ್ದುದ್ದ ಪ್ಯಾಲೇಸು, ಗೊತ್ತಲ್ಲಮ್ಮ. ಆ ಒಂದು ಒಂದೊಂದು ವಿಶೇಷ ಒಂದೊಂದು ತೊಗೊಂಡಿದ್ವಿ. ಆ ಗುಮ್ಮಟಗಳು, ಮೈಸೂರಿನ ಗುಮ್ಮಟಗಳು, ಆ ಡೂಮ್ಸ್ ಇರೋತಕ್ಕಂಥದ್ದು. ಆಮೇಲೆ 3 ಫ್ಲೋರ್ಸ್. ಯಾಕೆ ಅಂತಂದರೆ ಆಮೇಲೆ ಇನ್ನೊಂದು ಬೇಸಲ್ಲಿ ಬಂದರೆ ನೀವು, ಅದೇ ನಾರ್ತಿಗೆ ಬಂದರೆ ಬೇಸ್ ಫ್ಲೋರ್ ಇದೆ, ಬೇಸು, ಗ್ರೌಂಡು, ಫಸ್ಟು, ಸೆಕೆಂಡು, ಥರ್ಡ್ ಇದೆ. ಇಲ್ಲಿ ಡೀಪ್ ಇದೆ, ಡೀಪ್ ಒಂದು ಫ್ಲೋರ್. ಅಂದರೆ ಅಲ್ಲಿ ಹಳ್ಳ ಇತ್ತು, ಅದನ್ನು ಲ್ಯಾಂಡ್ಸ್ಕೇಪ್ ಹೆಂಗಿದೆ ಹಾಗೆ ತೊಗೊಂಡಿದ್ದಾರೆ ಬಿಲ್ಡಿಂಗು. 4 ಕಡೆ 4 ಡೋರ್ಗಳಿದ್ದಾವೆ, 4 ಬಾಗಿಲುಗಳು. ಕೆಂಗಲ್ ಹನುಮಂತನ ಬೈತಾರೆ, ಏನಪ್ಪ 4 ಕಡೆ 4 ಬಾಗಿಲು ಮಾಡಿದ್ಯಾ ಅಂತ. ಅದರದ್ದೇ ಆದ ಸೌಂದರ್ಯ ಇದೆ. ಆ ಕಡೆ ನೋಡಿದ್ರೆ ಒಂದು ಸೌಂದರ್ಯ, ಈಸ್ಟ್ ಕಡೆಯಿಂದ ನೋಡಿದ್ರೆ ಸೌಂದರ್ಯ. ಇದು ಆತಂದು ವಿಶೇಷ. ಇದು ಉಗಮ, ವಿಧಾನಸೌಧದ ಉಗಮ. ನಿಮ್ಮ ಪ್ರಶ್ನೆಗೆ ಕನ್ಸ್ಟ್ರಕ್ಷನ್ ಬಗ್ಗೆ ಕೆಲವೊಂದು ಮಾತುಗಳಿವೆ. ಖೈದಿಗಳನ್ನು ಬಳಸ್ಕೊಂಡು ಕನ್ಸ್ಟ್ರಕ್ಟ್ ಮಾಡಿದ್ರು, ಹೌದಾ? ಹೌದು, ನಮಗೆ ಶಾರ್ಟೇಜ್ ಆಗಿತ್ತು ಕೆಲಸಗಾರರು. ಒಂದು 500 ಜನ ನಾವು ಖೈದಿಗಳನ್ನ, ಎಲ್ಲರೂ ಕೂಡ ಅಲ್ಲ, ಆವತ್ತಿನ ಮಟ್ಟಕ್ಕೆ ನಾವು ಕೆಲಸ ಮುಗಿಸ್ಬೇಕಾಗಿತ್ತು. ಜೈನ್ ಮ್ಯಾನ್ಯುಯಲ್ನ ಅಮೆಂಡ್ಮೆಂಟ್ ಮಾಡಿ ಶಾಸನಸಭೆಯಲ್ಲಿ ಆ ಖೈದಿಗಳನ್ನ ಕರ್ಕೊಂಡ್ಬಂದು ಒಬ್ಬ ವಾರ್ಡನ್ ಅವನಿಗೆ ಇನ್ಚಾರ್ಜ್ ಕೊಟ್ಟು ನಾವು ಕೆಲಸವನ್ನು ಅವ್ರಿಗೆ ಬಿಡುಗಡೆ ಭಾಗ್ಯ ಸಿಕ್ತು. ಬಿಡುಗಡೆ ಭಾಗ್ಯ 500 ಜನ. ಹೌದೌದು, ಯಾರು ಕೆಲಸ ಮಾಡಿದಾರೆ ಅವರಿಗೆ ಬಿಡುಗಡೆ ಭಾಗ್ಯ ಸಿಕ್ತು. ಎಷ್ಟು ಸಮಯ ತಗೊಳ್ತು ಇದು? ಸಮಯ ಸುಮಾರು ನೀವು 52 ಅಂತಂದರೆ 4 ವರ್ಷ ಆಯಿತು ಕಂಪ್ಲೀಟ್ ಮಾಡ್ತಾರೆ. 56ಕ್ಕೆ 1956 ವಿಜಯದಶಮಿ ದಿನ ಹೋಮ ಹವನ ಮಾಡ್ತಾರೆ. ಕೊನೆಯ ದಿನ ವಿಜಯದಶಮಿ ದಿನ 1956ಕ್ಕೆ. ನವೆಂಬರ್ 1ಕ್ಕೆ ನಮ್ಮ ರಾಷ್ಟ್ರಪತಿ ಆಗಿರತಕ್ಕಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರನ್ನ ಕರೆಸಿ ಫಾರ್ಮಲ್ ಆಗಿ ಇನಾಗ್ರೇಟ್ ಮಾಡಿಸ್ಬಿಡ್ತಾರೆ. ಆದರೆ ನಿಜವಾಗಿ ಆಗೋತಕ್ಕಂಥದ್ದು ವಿಜಯದಶಮಿ ದಿನ. ಹೌದು ಹೌದು, 1956 ನಮ್ಮ ಟ್ರೆಡಿಷನಲ್ ಹಿಂದೂ ಸಿಸ್ಟಮಲ್ಲಿ ಮಾಡ್ತೀವಿ ನಾವು.